ಜುಲೈ 6 ನಮ್ಮ ಪುತ್ತೂರು ಕ್ಲಬ್ಬಿನ ವತಿಯಿಂದ ಬಲೆ ಬಲಿಪುಕ ಅಂದರೆ ಬನ್ನಿ ಓಡೋಣ ಅಂತ ನಾವೊಂದು ಮಿನಿ ಮ್ಯಾರಥಾನ್ ಆಯೋಜಿಸಿದ್ದೀವಿ. ಈ ಮಿನಿ ಮ್ಯಾರಥಾನ್ ಪುತ್ತೂರಿನಲ್ಲಿ ಪ್ರಥಮ ಬಾರಿಗೆ ಆಯೋಜಿಸಲಾಗ್ತಿದೆ. ಇದು 21 ಕಿಲೋಮೀಟರ್ ರನ್, 21 ಕಿಲೋಮೀಟರ್ ಓಟ. ಇದು ಪುತ್ತೂರಿನಲ್ಲಿ ಪ್ರಥಮ ಬಾರಿಗೆ ಆಯೋಜಿಸಲಾಗಿದೆ. ಇದನ್ನು ಮೇಯ್ನ್ ಸ್ಪಾನ್ಸರ್ಡ್ ಅಂದರೆ ನಮ್ಮ ಇದಕ್ಕೆ ಬಾಬ್ ಕಾರ್ಡ್ ಮತ್ತು ಬಿಂದು ಹೈಡ್ರೇಷನ್ ಪಾರ್ಟ್ನರ್ಸ್ ಬಿಂದು ಅಂತ ತಗೊಂಡಿದ್ದೀವಿ. ಮತ್ತು ಮೇಯ್ನ್ ಸ್ಪಾನ್ಸರ್ಸು ಬಾಬ್ ಬ್ಯಾಂಕ್ ಆಫ್ ಬರೋಡಾ ಬಾಬ್ ಕಾರ್ಡ್ ಅಂತ. ಇದರಲ್ಲಿ 4 ಥರದ ಓಟ ಇದೆ. ಒಂದು 21 ಕಿಲೋಮೀಟ್ರ್ ಹಾಫ್ ಮ್ಯಾರಥಾನ್, 10 ಕಿಲೋಮೀಟರ್ ಓಟ, 5 ಕಿಲೋಮೀಟರ್ ಓಟ ಮತ್ತು 3 ಕಿಲೋಮೀಟರ್ ಓಟ. ಇದು 21 ಕಿಲೋಮೀಟರ್ ಹಾಫ್ ಮ್ಯಾರಥಾನ್ 18 ವರ್ಷ ಮೇಲ್ಪಟ್ಟವರಿಗೆ ಭಾಗವಹಿಸ್ಬೋದು. ಇನ್ನು ಉಳಿದಂತೆ 10 ಕಿಲೋಮೀಟ್ರ್, 5 ಕಿಲೋಮೀಟ್ರ್, 3 ಕಿಲೋಮೀಟ್ರ್ ಓಟವನ್ನು 15 ವರ್ಷದ ಮೇಲ್ಪಟ್ಟವರು ಭಾಗವಹಿಸ್ಬೋದು. ಇದು ಎಲ್ಲ ಗಂಡಸರಿಗೆ ಮತ್ತು ಮಹಿಳೆಯರಿಗೆ ಓಪನ್ ಸ್ಪರ್ಧೆಯಾಗಿದೆ. ಇದು ನಾವು ಒಟ್ಟಾಗಿ ಸಾಧಾರಣ 3.25 ಲಕ್ಷದಷ್ಟು ಪ್ರೈಸ್ ಅಮೌಂಟ್ ನಾವು ಕೊಡ್ತಾಯಿದ್ದೀವಿ ಎಲ್ಲ ವಿಭಾಗಕ್ಕೆ, ಗಂಡಸರು ಹೆಂಗಸರಿಗೆಲ್ಲ ಸೇರಿ. ನಿಮಗೆ ಗೊತ್ತಿದ್ದಾಗೆ ಬಲೆ ಬಲಿಪುಕ ನಾವು ಇದಕ್ಕಿಂತ ಮುಂಚೆ 3 ಸಾಲಿ ಮಾಡಿದ್ದೀವಿ. ಆದರೆ ಅದು 10 ಕಿಲೋಮೀಟರ್ ರನ್ ಮಾತ್ರ ಇತ್ತು. ಈ ಬಾರಿ 2.0 ಬಲಿಪುಕ 2.0 ಪೋಸ್ಟ್ ಕೋವಿಡ್ ಆಗಿ ನಾವು ನಿಲ್ಲಿಸಿದ್ವಿ ಕಾರಣಾಂತರದಿಂದ. ಇದು ಫಸ್ಟ್ ಟೈಮ್ 21 ಕಿಲೋಮೀಟ್ರ್ ಓಟ. ಇದರಲ್ಲಿ ನಮ್ಮ ಪುತ್ತೂರಿನವರಲ್ಲ, ದಕ್ಷಿಣ ಕನ್ನಡದ ಮಾತ್ರ ಅಲ್ಲ, ಕರ್ನಾಟಕದವರು ಮಾತ್ರ ಅಲ್ಲ, ಇಡೀ ಭಾರತದಿಂದ ಓಟಗಾರರು ಸ್ಪರ್ಧಿಸಲಿದ್ದಾರೆ. ಇದನ್ನು ನಾವು ಸಾಧಾರಣ 1000ರಿಂದ 1500 ಜನ ಅಥ್ಲೀಟ್ಸನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀವಿ. ಇದಕ್ಕೆ ವಿನೂತನವಾಗಿ ಫಸ್ಟ್ ಟೈಮ್ ಪುತ್ತೂರಲ್ಲಿ ಆಗ್ತಾ ಇರೋದು. ಇದು ಎಲೆಕ್ಟ್ರಾನಿಕಲಿ ಟೈಮಿಂಗೆಲ್ಲ ಎಲೆಕ್ಟ್ರಾನಿಕಲಿ ಟೈಮಿಂಗ್. ಅವ್ರಿಗೆ ಚೆಸ್ಟ್ ಬಿಬ್ಬೆಯನ್ನು ಕೊಡ್ತೀವಿ, ಅದರಲ್ಲಿ ಒಂದು ಚಿಪ್ ಇರ್ತದೆ. ಆ ಚಿಪ್ಪಿಂದ ಮತ್ತು ಅವರು ಓಡೋ ಇದರಲ್ಲೆಲ್ಲ ಅವ್ರದ್ದು ಟೈಮಿಂಗ್ಸ್ ಇದಾಗಿ ಎಕ್ಸಾಕ್ಟ್ ಟು ದ ಮಿಲಿಮೀಟರ್ ಆಫ್ ಎ ಸೆಕೆಂಡ್ ಕೂಡ ನಮ್ಮದು ಅದು ಟೈಮಿಂಗ್ ಇದಾಗ್ತದೆ. ಸೊ ಫಸ್ಟ್ ಟೈಮ್ ಪುತ್ತೂರಲ್ಲಿ ಈ ಥರ ಒಂದು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡಲ್ಲಿ ನಾವು ಮಾಡ್ತಾ ಇರೋದಂಥದ್ದು. ಸೊ ಇದರಲ್ಲಿ ಕೂಡ ಏನಂದರೆ ನಾವು ರಿಜಿಸ್ಟ್ರೇಷನ್ಸ್ ಇಸ್ ಆಲ್ ಆನ್ಲೈನ್. ಈಗ ಏನಂದರೆ ನಾವು ಇಲ್ಲಿ ಬಂದು ಕೊಟ್ವಿ ಅಂತದೇನಿಲ್ಲ, ಎಲ್ಲ ನಮ್ಮ ವೆಬ್ಸೈಟಲ್ಲಿದೆ. ಅದಕ್ಕೆ ಲಿಂಕ್ಸ್ ಇದೆ, QR ಕೋಡ್ಸ್ ಇದೆ. ಅದನ್ನು ಹೆಚ್ಚಿನಾಗಿ ಶರತ್ನವರು, ವೆಬ್ ಪೀಪಲ್ ಅವರು ಮಾಡ್ತಾಯಿದ್ದಾರೆ, ಅವರು ಎಕ್ಸ್ಪ್ಲೈನ್ ಮಾಡ್ತಾರೆ ಅದ್ರ ಬಗ್ಗೆ. ಮತ್ತು ಇದು ರೂಟ್ ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು. ಇದು ರೂಟ್ ಹೇಗೆ ಅಂದರೆ, ನಮ್ಮ ಪುತ್ತೂರು ಕ್ಲಬ್ಬಿಂದ ಶುರುವಾದ ರೂಟು ನಮ್ಮ ರೈಲ್ವೆ ಬೈಪಾಸ್ ರೋಡಿಂದ ಹೋಗಿ ದರ್ಬೆ ಹತ್ರ ಬಂದು, ದರ್ಬೆಯಿಂದ ಸೀದಾ ಬಲ್ವಾರ್ಗೆ ಬರ್ತದೆ ಮೇನ್ ರೋಡಾಗಿ. ಮೇನ್ ರೋಡಿಂದ ಬಲ್ವಾರ್ ಅಲ್ಲಿ ರೈಟ್ ಉಪ್ಪಿನಂಗಡಿ ರೋಡ್ಗೆ ಹೋಗ್ತದೆ. ಉಪ್ಪಿನಂಗಡಿ ರೋಡಿಂದ ಸಾಧಾರಣ ಸೇಡಿಯಪ್ಪು ಡಬಲ್ ರೋಡಲ್ಲಿದೆ, ಅಲ್ಲಿ ತನಕ ಹೋಗಿ ಅಲ್ಲಿ ತಿರುಗಿ ಮತ್ತೆ ಅದೇ ರೂಟಲ್ಲಿ ವಾಪಸ್ ಪುತ್ತೂರು ಕ್ಲಬ್ ಬರ್ತದೆ. ಇದು 21 ಕಿಲೋಮೀಟ್ರ್ ಓಟ. ಮತ್ತೆ ಬರೋದಂಥದ್ದು 10 ಕಿಲೋಮೀಟ್ರದ್ದು. ಇದೇ ರೂಟಲ್ಲಿ ನಾವು 10 ಕಿಲೋಮೀಟ್ರ್ ಮತ್ತು 5 ಕಿಲೋಮೀಟ್ರ್ ಮತ್ತು 3 ಕಿಲೋಮೀಟ್ರ್ ಇದೇ ರೂಟಲ್ಲಿ ನಾವು ಮಾಡ್ತಾಯಿದ್ದೀವಿ. ಇದಕ್ಕೆ ಭಾಳಷ್ಟು ಜನ ನಮ್ಮ ಸದಸ್ಯರು ಕೂಡ ಭಾಳಷ್ಟು ನಮಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಆನ್ಲೈನಲ್ಲಿ ಬೈಟ್ಸ್ ಕೊಟ್ಟಿದ್ದಾರೆ. ಸೆಲೆಬ್ರಿಟೀಸ್ ಕೂಡ ಗುರುಕಿರಣ್ ಅಂತ ಇದು ಕೊಟ್ಟಿದ್ದಾರೆ. ನಮ್ಮಲ್ಲಿ ಮೆಂಬರ್ ಆದಂಥ ನಮ್ಮ ಕೈಕಾರ ಪ್ರಶಾಂತ್ ರೈ ಅವರು ಕೂಡ ಬೈಟ್ಸ್ ಕೊಟ್ಟಿದ್ದಾರೆ ಇದ್ರ ಬಗ್ಗೆ. ಚಿತ್ರನಟಿಯರು, ನಟರು ಎಲ್ಲ ಬೈಟ್ಸ್ ಕೊಟ್ಟು ನಮಗೆ ಪ್ರೋತ್ಸಾಹಿಸಿದ್ದಾರೆ. ಸೊ ಇಟ್ಸ್ ಬೇಸಿಕಲಿ ನಮ್ಮ ಆನ್ಲೈನ್ ಪ್ಲ್ಯಾಟ್ಫಾರ್ಮಲ್ಲೇ ಇವರೆಲ್ಲ ರಿಜಿಸ್ಟ್ರೇಷನ್ ಆಗೋದಂಥದ್ದು. ಮತ್ತು ಉಳಿದಂತೆ ನಾವು ಫಿಸಿಕಲ್ ಡೈರೆಕ್ಟರ್ಸು ಯಾರೆಲ್ಲ ಇದ್ದಾರೆ ನಮ್ಮ ಪುತ್ತೂರಿನಲ್ಲಿ, ನಮ್ಮ ಇಲಿಯಸ್ ಪಿಂಟವರು ಅವರ ನೇತೃತ್ವ ವಹಿಸಿ
ಹೇಗೆ ರೇಸ್ ಮಾಡೋದಂಥದ್ದು, ಹೇಗೆ ಎಲ್ಲೆಲ್ಲಿ, ಯಾಕಂದರೆ ಕೆಲವೊಮ್ಮೆ ಎಲೆಕ್ಟ್ರಾನಿಕಲ್ ಇದು ಏನಾದರೂ ಕೈ ಕೊಡ್ಬೋದು. ಅದಕ್ಕಾಗಿ ಫಿಸಿಕಲಿ ಇದು ಕೂಡ ಮಾನಿಟ್ರ್ ಮಾಡಲಿಕ್ಕೆ ಎಲಿಯಸ್ ಪಿಂಟ್ ಅವರು ಇದು ಮಾಡಿಕೊಟ್ಟಿದ್ದಾರೆ. ಹಾಗೆ ನಮ್ಮ ಬಿಂದು ನಮ್ಮ ಲೋಕಲ್ ಇದು ಅವರು ಭಾಳಷ್ಟು ನಮಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಅವರು ಹೈಡ್ರೇಷನ್ ಪಾರ್ಟ್ನರ್ ಅಂತ, ಯಾಕಂದರೆ ಓಡುವಾಗ ನೀರಿನ ವ್ಯವಸ್ಥೆ ಬೇಕಾಗ್ತದೆ, ಮತ್ತು ಇನ್ನಿತರ ಸಾಫ್ಟ್ ಡ್ರಿಂಕ್ಸ್ ಆಗಲಿ ಯಾವುದಾದ್ರೂ ಬೇರೆದು ಇದನ್ನೆಲ್ಲ ಅದು ಒದಗಿಸ್ಕೊಡ್ತಾಯಿದ್ದಾರೆ ಅವರು. ಹಾಗೆ ನೆಕ್ಸ್ಟ್ ನಾನು ಬಾಬ್ ಕಾರ್ಡ್ ಅವರು ಕೂಡ ನಮ್ಮಲ್ಲಿ ಇರಬೇಕಿತ್ತು, ಕಾರಣಾಂತರದಿಂದ ಬರಲಿಲ್ಲ. ನೆಕ್ಸ್ಟು ಶರತ್ ಅವರು ವೆಬ್ ಟೈಮಿಂಗ್ಸು ಇದನ್ನು ಶುರು ಆಗೋದು 6 ಗಂಟೆ ಬೆಳಿಗ್ಗೆ 21 ಕಿಲೋಮೀಟರ್ಸ್ ಫಸ್ಟು ಬಿಡ್ತೀವಿ. ಅದಾದ ನಂತರ 15 ನಿಮಿಷ ಬಿಟ್ಟು 10 ಕಿಲೋಮೀಟ್ರದ್ದು ಬಿಡ್ತೀವಿ, ಮತ್ತು 6:15ಗೆ 5 ಕಿಲೋಮೀಟ್ರ್ ಬಿಡ್ತೀವಿ, ಮತ್ತು 6:15ಗೆ 6:45ಗೆ 3 ಕಿಲೋಮೀಟ್ರದ್ದು ಬಿಡ್ತೀವಿ. ಸೊ ಇದಕ್ಕೇನೆಂದರೆ ಎಲ್ಲ ಆನ್ಲೈನ್ ರಿಜಿಸ್ಟ್ರೇಷನ್, ಆನ್ ದಿ ಸ್ಪಾಟ್ ರಿಜಿಸ್ಟ್ರೇಷನ್ ಇಲ್ಲ. 1 ವಾರ ಮುಂಚೆ ನಾವು ರಿಜಿಸ್ಟ್ರೇಷನ್ ನಿಲ್ಲಿಸ್ತೀವಿ. ಯಾಕಂದರೆ ನಮಗೆ ಅಥ್ಲೆಟ್ಸ್ ಯಾರೆಲ್ಲ ಬರ್ತಾರೋ ಅವ್ರಿಗೆಲ್ಲರಿಗೂ ನಾವು ಟಿ ಶರ್ಟ್ಸ್ ಕೊಡಬೇಕು, ಅವರ ಸೈಜ್ದು ಟಿ ಶರ್ಟ್ಸ್ ಕೊಡಬೇಕು. ಆ ಟಿ ಶರ್ಟ್ಸ್ ಪ್ರಿಂಟ್ ಆಗಬೇಕು. ಸೊ ಸಾಧಾರಣ ಒಂದು 850 ರೂಪಾಯಿ ನಮಗೆ ಪ್ರತಿ ರನ್ನರ್ಗೆ ನಾವು ಖರ್ಚು ಮಾಡ್ತಾಯಿದ್ದೀವಿ. 850 to 900 ರುಪೀಸ್ ಖರ್ಚಿದೆ ನಮಗೆ. ಎಂಟ್ರಿ ಫೀಸ್ ಇದೆ ಇದಕ್ಕೆ. ಇದರಲ್ಲಿ ಎಂಟ್ರಿ ಫೀಸ್ ಅಂದರೆ ಆನ್ಲೈನೆಲ್ಲ ಆಗೋದಂಥದ್ದು. 3 ಕಿಲೋಮೀಟ್ರ್ ಓಟ ಫಸ್ಟು 300 ಪಾರ್ಟಿಸಿಪೆಂಟ್ಸ್, ಅಂದರೆ ನಾವು ಲೋಕಲಿ ನಾವು ಒಂದು ಸ್ವಲ್ಪ ಪ್ರೋತ್ಸಾಹ ಮಕ್ಕಳಿಗೆ ಕೊಡೋಣ ಅಂತ ಫಸ್ಟು 300 ಪಾರ್ಟಿಸಿಪೆಂಟ್ಸ್ಗೆ ಫ್ರೀ. ಅದಾದ ನಂತರ 300 ನಂತರ ನಾವು ಅದಕ್ಕೆ 200 ರೂಪಾಯಿ ಚಾರ್ಜ್ ಮಾಡ್ತಿದ್ದೀವಿ. 199. 5 ಕಿಲೋಮೀಟ್ರ್ ಓಟಕ್ಕೆ 299. 10 ಕಿಲೋಮೀಟ್ರಿಗೆ 499. 21 ಫುಲ್ ಹಾಫ್ ಮ್ಯಾರಥನ್ಗೆ 699 ರುಪೀಸ್. ಇದೆಲ್ಲ ಆನ್ಲೈನಲ್ಲಿ ಅವ್ರು ಬುಕ್ ಮಾಡ್ತಾರೆ, ಆನ್ಲೈನಲ್ಲಿ ಕಟ್ತಾರೆ, ಅವರು ಡೀಟೇಲ್ಸ್ ಹಾಕ್ತಾರೆ, ಎಲ್ಲ ಶರ್ಟ್ ಸೈಜು ಅದು ಇದೆಲ್ಲ ಆನ್ಲೈನಲ್ಲೇ ಮಾಡೋದಂಥದ್ದು. ಅದ್ರ ಬಗ್ಗೆ ಇವರು ಜಾಸ್ತಿಯಾಗಿ ಶರತ್ ಅವರು ಆನ್ಲೈನ್ ರಿಜಿಸ್ಟರ್ ಆದ ಕಾರಣ ಮತ್ತು ನಾವು ಎಲ್ಲರಿಗೂ ಟಿ ಶರ್ಟ್ ಮತ್ತು ಸರ್ಟಿಫಿಕೇಟನ್ನು ಪ್ರೊವೈಡ್ ಮಾಡುವ ಕಾರಣ ನಮ್ಮಲ್ಲಿ ರಿಜಿಸ್ಟ್ರೇಷನ್ ಕಂಪಲ್ಸರಿಯಾಗಿ ಇರ್ತದೆ. ಎಲ್ಲ ಪಾರ್ಟಿಸಿಪೆಂಟ್ಸು ದೇ ಹ್ಯಾವ್ ಟು ಗೋ ಟು ದಿ ನಾವು ಕೊಡುವ ಒಂದು ಲಿಂಕಿಗೆ ಹೋದರೆ ಅವರು ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೋದು ಆನ್ಲೈನಲ್ಲಿ. ಲಿಂಕ್ ಯಾವುದು ಅಂತ ಹೇಳಿದರೆ ನಮ್ಮ ವೆಬ್ಸೈಟಲ್ಲೇ ಇರ್ತದೆ, theputtурclub.com ಅಂತ. theputtурclub.com ಅಲ್ಲಿಗೆ ಹೋದರೆ ರಿಜಿಸ್ಟ್ರೇಷನ್ ಲಿಂಕ್ ಇರ್ತದೆ, ಅದಕ್ಕೆ ಕ್ಲಿಕ್ ಮಾಡಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೋದು. ಸೊ ಎಲ್ಲರಿಗೂ ಅಲ್ಲಿ ರಿಜಿಸ್ಟರ್ ಆದವರೆಲ್ಲರಿಗೂ ನಾವು ಟಿ ಶರ್ಟ್ಸ್ ಆ್ಯಂಡ್ ಬಿಬ್ಬನ್ನು ಕಂಪಲ್ಸರಿಯಾಗಿ ಕೊಡ್ತಾ ಇದ್ದೇವೆ. ಮತ್ತು ಫಿನಿಶ್ ಮಾಡಿದವರೆಲ್ಲರಿಗೂ ಮೆಡಲ್ಸ್ ಆ್ಯಂಡ್ ಸರ್ಟಿಫಿಕೇಷನನ್ನು ಪ್ರೊವೈಡ್ ಮಾಡ್ತಾ ಇದ್ದೇವೆ. ಸೊ theputtурclub.com ಅನ್ನೋದು ಇಂಪಾರ್ಟೆಂಟ್. ಸೊ ಅದಕ್ಕೆ ಹೋದರೆ ಈಗ ಸದ್ಯಕ್ಕೆ ನಮಗೆ ಸುಮಾರು 200 ಜನ ರಿಜಿಸ್ಟ್ರೇಷನ್ ಆಗಿದೆ ಪಾಸ್ಟ್ 1 ವೀಕಿಂದ ಅಷ್ಟೇ. ಈಗ ಇನ್ನೂ ಜಾಸ್ತಿ ಆಗ್ತಾ ಉಂಟು. ಹೌದು, ಮೇನ್ ರೋಡ್. ಇದು ಏನಂದರೆ 6:30 ಅದಕ್ಕೆ ನಾವು ಪೊಲೀಸವ್ರಿಗೆ ಇದು ಕೊಟ್ಟಿದ್ದೀವಿ. ಅಂದರೆ ಒಂದು ಸೈಡ್ ನಾವು ಬಿಟ್ಟು ಕೊಡಬೇಕು ಅಂತ. ನಾವು ಒಂದು ಸೈಡ್ ಆಫ್ ದ ರೋಡ್ ನಾವು ಓಡ್ತೀವಿ, ಒಂದು ಸೈಡಲ್ಲಿ ನಾವು ಟ್ರಾಫಿಕ್ಗೆ ಅನುವು ಮಾಡಿ ಕೊಡ್ತೀವಿ. ಸೊ ಅದೇ ಇದು ಏನಂದರೆ ಈಗ 6 ಗಂಟೆಗೆ ಓಡುವಂಥದ್ದು ಓಟದಲ್ಲಿ ಅದು ಆದಿತ್ಯವಾರದ ಆದ ದಿನ ಆಮೇಲೆ ಓಟಾಡ ಒಂದು ಸ್ವಲ್ಪ ಟ್ರಾಫಿಕ್ ಕಮ್ಮಿ ಇರ್ತದೆ. ಸೊ ಮತ್ತು ನಮ್ಮಲ್ಲಿ ವಾಲಂಟಿಯರ್ಸ್ ಕೂಡ ಇದ್ದಾರೆ. ನಮ್ಮಲ್ಲಿ ಆಲ್ಮೋಸ್ಟ್ 125 ಜನ ವಾಲಂಟಿಯರ್ಸನ್ನು ನಾವು ಇದು ಮಾಡಿದ್ದೀವಿ ಇದನ್ನು. ಮತ್ತು ನಮ್ಮ ಪಿ ಡಿ ಅವರು 25 ಜನ ಪಿ ಡಿ ಸಿ ಇರ್ತಾರೆ. ಎಲ್ಲಿ ಅದೇ ಎಲ್ಲ ನಾವು ಇದು ಏನಂದರೆ ನಾವು ಮಾನ್ಸೂನ್ ರನ್ ಅಂತಲೇ ಮಾಡಿರೋದು, ಅಂದರೆ ಮಳೆಯಲ್ಲೇ ಓಡೋದಂಥದ್ದು. ಸೊ ಅದಕ್ಕೆ ಏನೆಲ್ಲ ಬೇಕು ಸೇಫ್ಟಿ ಮೆಷರ್ಸು ನಾವೆಲ್ಲ ತಗೊಳ್ತೀವಿ. ಅಂದರೆ ಅಂಥ ಜಾಗದಲ್ಲಿ ಓಡಲಿಕ್ಕೆ ಬಿಡೋದಿಲ್ಲ ನಾವು. ಮತ್ತು ಅದಕ್ಕಾಗಿ ಬೇಕಂತ ನಾವು ಆ್ಯಂಬುಲೆನ್ಸ್ ಇರಲಿ ಎಲ್ಲ ವ್ಯವಸ್ಥೆ ನಾವು ಮಾಡಿರ್ತೀವಿ. ಫಿಸಿಯೋಥೆರಪಿಸ್ಟ್ ಇರ್ತಾರೆ ನಮ್ಮಲ್ಲಿ, ಫಿಸಿಯೋಥೆರಪಿಸ್ಟ್ ಇರ್ತಾರೆ, ಡಾಕ್ಟರ್ಸ್ ಇರ್ತಾರೆ, ಮತ್ತು ಆ್ಯಂಬುಲೆನ್ಸ್ ವ್ಯವಸ್ಥೆ ಇದೆ. ಹಾಗೇ ಎನ್ಫೀಲ್ಡ್ ಅವರಿಂದ ಒಂದು ಓಟಕ್ಕೆ ಒಂದು
ಇದು ಮಾತುಕತೆ ನಡೀತಾ ಇದೆ. ಅದನ್ನು ಲೀಡ್ ಮಾಡೋವಂಥದ್ದು ಅಂದರೆ ಸೈಡಿಗೆ ಹೋಗಿ ಅದೇ ಒಂದು ಪೈಲಟಾಗಿ ಲೀಡ್ ಮಾಡೋದಂಥದ್ದು ಕೂಡ ಆಗ್ತಾ ಉಂಟು. ಸೊ ಭಾಳಷ್ಟು ಜನ ಇಂಟ್ರೆಸ್ಟೆಡ್ ಇದ್ದಾರೆ. ಬಟ್ ಯಾಕಂದರೆ ಇದು ಇನಾಗ್ರೇಷನ್ ಅಂತ ನಾವು ಎಂಥದ್ದು ಇಲ್ಲ ಮಾಡ್ತಾಯಿಲ್ಲ. ಜಸ್ಟ್ ಒಂದು ಪ್ರೈಸ್ ಡಿಸ್ಟ್ರಿಬ್ಯೂಷನ್ಗೆ ನಾವು ಯಾರಾದರೂ ಒಳ್ಳೆ ಸ್ಪೋರ್ಟ್ಸ್ಮನ್ನ ಕರೆದು ನಾವು ಮಾಡೋಣ ಅಂತ. ಪುತ್ತೂರು ಕ್ಲಬ್ಬಲ್ಲಿ ಸೆರೆಮನಿ ಆಗೋದು ಪುತ್ತೂರು ಕ್ಲಬ್ಬಲ್ಲಿ. ಮತ್ತು ಇನ್ನೊಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಇವನ್ ಸರ್ಟಿಫಿಕೇಟ್ಸು ನಾವು ಬರೆದು ಕೊಡೋಲ್ಲ. ಎಲ್ಲ ಇವಾಗ ವಿನ್ನರ್ಸ್ ಯಾರೆಲ್ಲ ಇದ್ದಾರೆ ಅವರು ಆನ್ಲೈನಲ್ಲೇ ಇದು ಮಾಡ್ಕೊಳ್ಳೋದಂಥದ್ದು ಡೌನ್ಲೋಡ್. ಬಿಕಾಸ್ ನಾವು ಟೈಮಿಂಗ್ಸ್ ಎಲ್ಲ ಅದರಲ್ಲಿ ಎಂಟ್ರಿ ಮಾಡ್ತೀವಿ, ಅವರು ಅದರಿಂದನೇ ಡೌನ್ಲೋಡ್ ಮಾಡ್ಕೊಂಡು ಸರ್ಟಿಫಿಕೇಟ್ ಜನ್ರೇಟ್ ಮಾಡೋದಂಥದ್ದು. ಸೊ ಬರೆದು ಕೊಡೋದಂಥ ಅಷ್ಟು ಜನಕ್ಕೆ ಆಗೋದಿಲ್ಲ. ಸೊ ಇಟ್ಸ್ ಹೌದು ಪುತ್ತೂರು ಕ್ಲಬ್ಬಲ್ಲಿ ಯಾವುದು ಹಾಂ ಹೌದು. ಅದು ಯಾರಾದರೂ ನಾವು ನಮ್ಮಲ್ಲಿಂದನೇ ಯಾರಾದರೂ ಸ್ಪೋರ್ಟ್ಸ್ ಮ್ಯಾನ್ ಅಂದರೆ ನಾವು ಲೋಕಲಿ ಆದಷ್ಟು ಜನಕ್ಕೆ ಎಂಕರೇಜ್ಮೆಂಟ್ ಕೊಡೋಣ ಅಂತ. ಅದಕ್ಕೆ ಲೋಕಲ್ ಸ್ಪೋರ್ಟ್ಸ್ ಮ್ಯಾನ್ಸ್ ಯಾರಿದ್ದಾರೆ ಪಾಸ್ಟ್ ಪ್ರೆಸೆಂಟು ಅಂಥವ್ರನ್ನ ನಾವು ಹುಡುಕಿ ಅಂಥವ್ರ ಹತ್ರನೇ ನಾವೊಂದು ಫ್ಲ್ಯಾಗ್ ಆಫ್ ಮಾಡೋಣ ಅಂತ. ಹೆಚ್ಚಂದರೆ 6 ಗಂಟೆಗೆ ಬಿಟ್ಟರೆ ಅವ್ರದ್ದು ಮ್ಯಾಕ್ಸಿಮಮ್ 1-1.5 ಗಂಟೆಯಲ್ಲಿ ಮುಗೀತದೆ. 7:30 8ಗೆ ಎಲ್ಲರೂ ಎಲ್ಲ ಮುಗೀತದೆ. 21 ಕಿಲೋಮೀಟ್ರ್ ಮುಗೀತದೆ. 8 ಗಂಟೆ ಆಗಬೇಕಾದ್ರೆ ಲಾಸ್ಟ್ ರನ್ನರ್ ಬಂದಾಗಿತ್ತು. ಗಂಟೆಗೆ 10 ಕಿಲೋಮೀಟ್ರ್ ಓಡ್ತಾರೆ. ಹಾಂ 8 ಗಂಟೆಗೆ ಆಲ್ಮೋಸ್ಟ್ ಎಲ್ಲ ರನ್ನರ್ಸ್, ಇವನ್ನು 3K ರನ್ನರ್ಸ್ ಎಲ್ಲ ನಾವು ಅಂಥದ್ದಲ್ಲಿ ಬಿಟ್ಟರೆ ಎಲ್ಲರೂ ಬಂದು ಸೇರಿರ್ತಾರೆ. ಸೊ ಸಾಧಾರಣ ಒಂದು 10 ಗಂಟೆ ಆಗಬೇಕಾದ್ರೆ ಪ್ರೋಗ್ರಾಮ್ ಮುಗಿದಾಗ್ತದೆ. ಎಲ್ಲ ಇದು ಪ್ರೈಸ್ ಡಿಸ್ಟ್ರಿಬ್ಯೂಷನ್ನು ಎಲ್ಲ ಮುಗಿದಾಗ್ತದೆ. ಮತ್ತು ಇದು ಇಲ್ಲಿ ಮೇನ್ ರೋಡಲ್ಲಿ ನಾವು ಇದನ್ನು ಮೊದಲು ಬಲೆ ತೂಕ ಮಾಡುವಾಗ ಸಹ ಪೊಲೀಸರು ಕಾಂಪ್ರೇಷನಲ್ಲಿ ಹೀಗೆ ಮಾಡಿದ್ದೇವೆ. ಅದರಿಂದಾಗಿ ಆವಾಗ ಎಲ್ಲರನ್ನು ಒಟ್ಟಿಗೆ ಬಿಟ್ಟಿದ್ದೇವೆ. ಈ ಸರ್ತಿ ನಾವು ಬ್ಯಾಚ್ ತೊಂದರೆ ಮಾಡ್ತಾರೆ. ಮತ್ತು ಇದರ ಪ್ರಯುಕ್ತ ನಾವು 22ನೇ ತಾರೀಕು ನಾಳಿದ್ದು 22nd ಸಂಡೇ ನಾವು ಬಲೆ ಬಲಿಪುಕದು ಪ್ರೀ ರನ್ ಮಾಡ್ತಾಯಿದ್ವಿ. ಪ್ರೀ ರನ್ ಅಂದರೆ ಇದ್ರ ಬಗ್ಗೆ ಜಾಸ್ತಿ ಒಂದು ಅರಿವು ಮೂಡಿಸೋದಕ್ಕೆ ನಾವು ಕಿಲ್ಲೆ ಮೈದಾನದಿಂದ ಅದರದ್ದು ಕಂಪ್ಲೀಟ್ ಜವಾಬ್ದಾರಿ ನಮ್ಮ ಎಲಿಯಸ್ ಪಿಂಟು ಅವರು ತಗೊಂಡಿದ್ದಾರೆ. ಕಿಲ್ಲೆ ಮೈದಾನದಿಂದ ಕೋರ್ಟ್ ರೋಡು ಇಂದ ಮೇನ್ ರೋಡ್ ಆಗಿ ಸೈಂಟ್ ಫಿಲಮಿನಸ್ ಕಾಲೇಜ್ಗೆ ಹೋಗೋದು. ಅದು ಜಸ್ಟ್ ನಮ್ಮ ಪ್ರೊಪಗ್ಯಾಂಡ ಅಷ್ಟೇ. ಅಂದರೆ ಜನರಿಗೆ ಒಂದು ಮಾಹಿತಿ ಕೊಡಲಿಕ್ಕೆ ಮತ್ತು ಅದ್ರ ಬಗ್ಗೆ ಒಂದು ಇಲ್ಲೆಲ್ಲರಿಗೂ ಗೊತ್ತಾಗಲಿ ಅಂತ ನಾವು ಆ ಒಂದು 22ನೇ ತಾರೀಕು 6:30 ಗಂಟೆಗೆ ನಾವು ಬೆಳಿಗ್ಗೆ ನಾವು ಮಾಡ್ತಾಯಿದ್ವಿ. ಒಂದು ಅರ್ಧ ಗಂಟೆಯಲ್ಲಿ ಅದು ಮುಗೀತದೆ. ಮತ್ತು ಅಲ್ಲಿ ಹೋಗಿ ಸೈಂಟ್ ಫಿಲಮಿನಸ್ ಕಾಲೇಜಲ್ಲಿ ತಮಗೆಲ್ಲರಿಗೂ ಒಂದು ಇನ್ವಿಟೇಷನ್ ಇದೆ. ನಮ್ಮ ರನ್ನರ್ಸ್ ಹತ್ರ ಮಾತಾಡ್ಬೋದು ಒಂದು ಸ್ವಲ್ಪ. ನಮ್ಮ ಯಾರಾದರೂ ಸೆಲೆಬ್ರಿಟೀಸು ಪ್ರಶಾಂತ್ ರೈ ಬರ್ತಾರೆ, ಅವರು ಕೂಡ ನಮ್ಮ ಕ್ಲಬ್ಬಿನ ಮೆಂಬರ್ ಆದ ಕಾರಣ ಅವರು